ಜೊತೆಯ ಬಬ್ಲೂನ್ ಕರ್ಕೊಂಡ ತಿನ್ನಕ್ ತಕೊಂಡ ಮನ್ಕೋಗ್ರಮ್ಮ ಹುಷಾರಾಗಿ. ನಾನು ತೊಳೆದ ಹತ್ರ ಕೊಟ್ಟು ಬರ್ತೀನಿ. ಹ್ಞೂ ಸರಿಯಪ್ಪ ಆಯಿತು. ನಿಮ್ಮ ಅಪ್ಪನ್ಕ ನಾನು ಮನೆ ಕೆಲಸ ಮಾಡು ಅಂತ ಹೇಳಿದ್ನಿ ಅಂತ ಹೇಳಕ್ ಗೊತ್ತಾಯ್ತಾ ನೀನು? ನಿಮ್ಮ ಅಪ್ಪನಿಗೆ ನಾನು ಹೇಳಿದ್ರೆ ದೊಡ್ಡಮ್ಮನ್ಗೆ ಹುಷಾರಿಲ್ಲಂತೆ, ಅಡುಗೆ ಮಾಡಿಕ್ಬಿಟ್ಟು ಮನೆಗಳೆಲ್ಲ ಒರೆಸಿ ಪಾತ್ರೆ ತೊಳೆದು ಬಟ್ಟೆಗಳೋಗ್ಬಿಟ್ಟು ಬಾವಾಗಮ್ಮ ಅಂತ ಹೇಳೋನು. ನಾನು ಬರೀ ಪಾತ್ರೆ ತೊಳ್ಕೊಟ್ಬಿಟ್ಟು ಬಟ್ಟೆಗಳೋಗಿ ಅಂತ ಹೇಳ್ತಾ ಇದ್ದೀನಿ. ಹಂಗೆ ತೊಳ್ಕೊಂಡು ನಡಿಯಮ್ಮ, ಬೆಳಗ್ಗೆಯಿಂದ ಪ್ರೀತ ತಲೆನೋವು ಅವನು. ಹಾಂ, ಅಲ್ಲಿ ನೀರು ಹೊತ್ತಾ ಇರ್ತಾನೆ, ನೀನು ಬಟ್ಟೆಗಳಂಗೆ ಒಕ್ಕೊಂಡು ನಡಿಯಮ್ಮ. ನನ್ನ ಕೈಲಿ ಆಗಲ್ಲ ದೊಡ್ಡಮ್ಮ, ಜಾಸ್ತಿ ಬಟ್ಟೆಗಳಿದ್ರೆ ಒಗ್ಯೋಕ್ಕಾಗಲ್ಲ. ಅಯ್ಯ ನಿಧಾನಗೆ ಒಗಿ ನಡಿ. ನೋಡವನು ಅವನವನಲ್ಲ ಚಿಕ್ಕವನು ಪಿಲ್ಟುಗನು, ಅವ್ನು ನೀರು ಹೊತ್ತು ಕೊಡ್ತಾನೆ, ನೀನು ಒಗಿ ನಡಿ. ಸಂಗೀತ ಅಮ್ಮ ಬೈದ್ರೆ ಅಯ್ಯ ಅವಳೇ ನಿಮ್ಮಮ್ಮನ? ಹಾಂ, ನಿಮ್ಮಮ್ಮನೇನಲ್ಲ ನಡಿ, ಅವ್ರಮ್ಮನು. ನಿಮ್ಮಮ್ಮನ ಯಾವಾಗ ಸತ್ತೋದ್ಲು, ಅವಳ್ಯಾಕೆ ಬೈತಾಳೆ? ಅವಳೇನು ನಿನ್ನ ಸುದ್ದಿಗೆ ಬಂದವಳಂದ್ರೆ ಗಾಚಾರ ಬಿಡಿಸ್ಬಿಡ್ತೀನಿ. ನಡಿ, ಬಟ್ಟೆಗೆ ಎತ್ಕೊಂಬರ್ತೀನಿ. ನಡಿ, ಅಲ್ಲಿಗೆ ನಡಿ, ಬರ್ತೀನಿ. ಸರಿ ದೊಡ್ಡಮ್ಮ ಆಯಿತು. ಲೈ ನಡಿ, ಅಲ್ಲೇ ನೀರು ಹೊತ್ತಿ ನಡಿ, ಬಟ್ಟೆಗಳು ಕೊಡಿ ನಂಕ. ಏನ ವಾಷಿಂಗ್ ಮಿಷಿನ್? ಹ್ಞೂ ಅದೇ ಬೇವಾಗಿಕ್ಕೆ ಬೀಗ ಹಾಕಿದ್ದೀನಿ. ನಡಿ, ನೀರು ಹೊತ್ತು ಕೊಡಿ ಅಂತ ನಡಿ. ಇಲ್ಲ ಜೊತೆ ಒಗ್ಗಿಯ ಬಟ್ಟೆಗಳು ದೊಡ್ಡಮ್ಮ ಚಿಕ್ಕದಾಗವೆ ಅಂತ್ರಿ ಬಟ್ಟೆಗಳು. ಇದೇನು ಇಷ್ಟೊಂದು ಬಟ್ಟೆಗಳವೆ, ನನ್ನ ಕೈಲಿ ಆಗಲ್ಲ ದೊಡ್ಡಮ್ಮ. ಎಳ್ಳೆ ಇರೋದು ಒಗ್ಗಿಯ, ಏನು ಪರವಾಗಿಲ್ಲ, ಬಿರಿನ ಆಗುತ್ತವೆ. ಏ ಪಿಲ್ಟು ಬರ ಇಲ್ಲಿ. ಲೈ ನಿನ್ ಕೈಯಾಗಿರೋ ಕಾಸು ಕೊಡು, ನನ್ನ ಕೈಗೆ ಕೊಡು. ನಾನು ಆಮೇಲೆ ಕೊಡ್ತೀನಿ, ನಿಂಗೆ ಅಂಗಡಿಗೆ ಹೋಗೋಗ. ಹೋಗಿ ಇವಾಗ ನೀರು ಹೊತ್ತೋಗು. ಏನೋ ಇವನು ತೋಟದಾಗ ಕಷ್ಟ ಬಿದ್ದು ಸಂಪಾದನೆ ಮಾಡ್ದಂಗೆ ಇರ್ತಾನೆ, ಕೊಡಬೇಕು ಅಂತ ಕೊಡಾಯ್ತಲ್ಲ. ನನ್ಗೆ ವಾಪಸ್ ಕೊಡ್ಕೋತಾರೆ, ನನ್ಗೆ ವಾಪಸ್. ಏಯ್ ಒಗ್ಗಿಯ ಬಟ್ಟೆಗಳು ಜೊತೆ ಯಾರ್ಕನ 50 ರೂಪಾಯಿ ಬಟ್ಟೆ ಕನ ಬರ್ತೀನಿ. 500 ರೂಪಾಯಿನ 500 ರೂಪಾಯಿ ನೋಟ್ ಎತ್ಕೊಳತ್ತ ನೋಡಿ. ಲೇ ಬಬ್ಲುಗ ನೀರು ಒತ್ತು ನೀರು. ಬಬ್ಲು ನೀರು ಎತ್ಕೊಂಬ, ನನ್ನ ಬಟ್ಟೆ ಒಗ್ದಾಕ್ತೀನಿ. ಏಯ್ ಎತ್ತ ಆತದ ಎತ್ತ. ಓಹೋ ತಿನ್ನಲ್ಲ 3 ತಟ್ಟೆ ದಿನಕ್ಕ, ಎತ್ತ ಮೇಲಕ್ಕೆ ಒತ್ತ. ಜೋರಾಗಿ ನೀರು ಬರ್ತವೆ, ಅವಳು ಇಟ್ಕೊಂಡು ಬಟ್ಟೆಗೆ ಹೋಗಿತ್ತಾಳೆ. ಲೈ ಆ ಕತ್ತಾಗಿನ ಸೈನ್ ಬಿಚ್ಕೊಡ. ನೀರು ಒತ್ತ ಹೋಗಿ ನನ್ನ ಬಿದ್ದಿದ್ದು ಹೋದಾತ, ಅದಕ್ಕೆ ಸಿಕ್ಕಾಕೊಂಡು. ದೊಡ್ಡಮ್ಮ ಬೇಡ ಬೇಡ, ಅದನ್ನ ಬಿಚ್ಕೊಂಬಿಟ್ಟೆ. ದೊಡ್ಡಪ್ಪನ ಬಬ್ಲು ಬತ್ರೇಕ ಹಾಕಿದ್ದು, ಆಮೇಲೆ ದೊಡ್ಡಪ್ಪನ ಬೈತಾನೆ ನನ್ನ. ಓಹೋ ಇವ್ನಿಗೆ ಹಾಕ್ಬಿಟ್ನೇನು ಸೈನು? ಅಲ್ಲ ಸ್ವಂತ ಮಗಳವಳೆ, ಅವಳಿಗೆ ಹಾಕ್ದಿರಾ? ಇವ್ನಿಗೆ ಹಾಕೋ ನೋಡಿ ಸೈನು. ಅವನಂತ ಗಿಲಿಟ್ ನನ್ನ ಮಗನ, ಅವನು ಕಡಿಮೆ ಅದನ ಅವನ ಮುಸ್ಲನ. ಲೇ ಬಾರ ಇಲ್ಲೇ ಚೈನ್ ಬಿಚ್ಕೊಳ್ಳೋಣ. ನೀನಂತ ಗಿಲಿಟ್ ನನ್ನ ಮಗನ ನೀನು. ನೀರು ಹೊತ್ತಲ್ಲ ಗೊತ್ತಾ? ಗೊತ್ತಮ್ಮ ಬಬ್ಲು ಒತ್ತು ಬಿಂಗೆ ಎತ್ಕೊಂತೀನಿ ನಾನು. ಏಯ್ ಒಗ್ಗಿಯ ಬಿನ್ ಹೋಗಿ ಬ್ರಷ್ ಗುಜ್ಜಿ ಚೆನ್ನಾಗಿ, ಸೋಪು ಚಿಕ್ಕಗ ಬಳಸು, ಹಾಕ್ಬಿಡ್ಬೇಡ ಜಾಸ್ತಿ. ಏಯ್ ಬಿನ್ಗೆ ನೀರು ಎತ್ಕೊಳಕ್ ಕೂಡ ನಿಮ್ಮ ಅಕ್ಕನ್ಕ. ಲೈ ನಿಧಾನಿಗೆ ಎತ್ಕೊಳಗ, ಬಿಂದಿಗೆ ನನ್ನ ಬೀಳ್ಸಿದಿ ಅಂದ್ರೆ ಬೀಳ್ತಾವ ನಿನ್ ಕೇಟ್ಗಳು. ನಿಧಾನಿಗೆ ಎತ್ಕೊಳಗ. ಎತ್ಕೊಳಕ್ ಕೂಡ ಅವಳಲ್ಲಿ ಬಟ್ಟೆಗಳು ಹೋಗಿತಾ ಇಲ್ಲ, ಎತ್ಕೊಳಕ್ ಕೊಡು. ಬಬ್ಲು ಹೋಗಮ್ಮ, ನೀನ ಅಲ್ಲಿ ಕುಚ್ಚ ಹೋಗು, ನಾನು ಅಜ್ಜಿಯ ಇಟ್ಕೊಂತೀನಿ. ನಿನ್ ಕೈಯಲ್ಲ ಆಗಲ್ಲ, ಹೋಗಮ್ಮ. ಏಯ್ ಅವನ್ಕೇನು ಜಡ್ಡವು ಕಲ್ದಿರಿದ್ರೆ ಒಂದು ಅರ್ಧ ಬಿಂದಿಗೆ ಎತ್ಕೊಂಬಂದು ಕೊಡ್ತಾನೆ, ಎತ್ಕೊಂಬಂದು ಕೊಡ್ಲಿ. ದಿನಕ್ಕೆ 3 ಗಂಗಳ ತಿಂತಾನೆ, ನೀರು ಎತ್ಕೊಂಡು ಹೋಗಕ್ಕಾಗಲ್ಲ. ಏಯ್ ಬೀಳ್ಸ ನೋಡ್ಕ ಇವಾಗ ನಿನ್ ಕೇಟ್ಗಳು. ಎತ್ಕೊಳಗ ನೀರು ಕೊಡಾಗ ಮನ್ಕೋತಾನಂತೆ. ಮನ್ಕ ಏನ್ ಮನ್ಕೋಗಿ 2 ಮುದ್ದೆ ಇಟ್ಟು ತಿನ್ಬೇಕಾ? ಮಾಡ ಕೆಲಸ. ಏ ಜ್ಯೋತಿ ಆವಾಗಿಂದ ಒಂದು ಪೇಲಿಗೆ ಒಗ್ದಿದ್ಯಾ, ಒಗ್ಯ ಬಿರಿ ಬಿದ್ನ ಒಗ್ಯ. ಏ ಎತ್ಕಮ್ಮ ಬಿಂದಿಗೆ, ಎತ್ಕಮ್ಮ ಅಲ್ಲಿಕ್ಕು, ಬಾರ್ ಕೆಳಗಿಕ್ಕು, ಒತ್ತು ಬರ ನೀರ. ದೊಡ್ಡಮ್ಮ ಅವನ ಕೈಲಿ ಆಗಲ್ಲ ದೊಡ್ಡಮ್ಮ, ಪಾಪ ಅವನಿನ್ನು ಚಿಕ್ಕ ಮಗು. ಚಿಕ್ಕ ಮಗು ಒಗ್ಯ. ಓಹೋ ಒತ್ತ ನೀರ ಒತ್ತ. ಇವಾಗ ಈ ಕಡೆಯಿಂದ 2 ಬಿಡ್ತೀನಿ ನೋಡ್ಕ ನಿಂಕ ಸರಿಯಾಗಿ. ಒತ್ತ ನೀರ. ಲೈ ಇವಾಗ ಯಾರ ಒಯ್ದ್ರು ನಿನ್ನ ಅಂಗಲ್ತಾ ಇದ್ಯಾ? ಯಾರ ನೋಡಿದ್ರೆ ಇನ್ನೆಷ್ಟು ಒಯ್ದ್ಬಿಟ್ರು ಅನ್ಕೊಬೇಕು. ಬಲ್ ನನ್ನ ಮಗನ ನೀನು, ಗಿಲಿಟ್ ನನ್ನ ಮಗನು. ನಿಮ್ಮ ಅಮ್ಮನೇ ಗಿಲಿಟ್ ಅಂದ್ರೆ ನೀನು ಅವಳಕಿನ ಗಿಲಿಟೋನೆ ನೀನು. ಹಾ ಒತ್ತ ನೀರ. ಲೈ ಹೋಗ್ಯ, ಅವನ್ನೇ ನೋಡ್ಕೊಂಡು ನಿಂತ್ಕೊಂಡು ಇವಳು. ದೊಡ್ಡಮ್ಮ ಅವ್ನ ಅಳ್ತಾ ನೋಡ್ರಿ, ಪಾಪ ಅವನ ಕೈಲಿ ಆಗಲ್ಲ ದೊಡ್ಡಮ್ಮ. ಯಾಕೆ ದೊಡ್ಡಮ್ಮ ನೀವು ಹಿಂಗೆ ಅವನ್ನ ಗದ್ರೋದು? ಅವನಿನ್ನೂ ಚಿಕ್ಕ ಮಗು. ಒಗ್ಯ ಅಂತಂದ್ರೆ ಇವಳು ನಂಗೆ ಪುರಾಣ ಹೇಳ್ತಾವಳೆ. ಇದೇನು ಮಾಡ್ತಾವ್ರೆ ಇವರಿಬ್ರು? ಜ್ಯೋತಿ ಬಬ್ಲು ಇವಳೆ ಕಿಲ್ಕುತ್ತಾಳೆ. ಹಾಂ ಅದೇನೋ ನೋಡಂತಡಿ. ಜ್ಯೋತಿ ಏನು ಮಾಡ್ತಾ ಇದ್ದೀರಮ್ಮ ಇಲ್ಲಿ? ಹಾಂ ಯಾರು ಬಟ್ಟೆಗೆ ಎತ್ತು ಕಳ್ಸಿದ್ ನಿಂಕ? ಸಂಗೀತ ಅಮ್ಮನಿಲ್ಲ ಬಂದ್ಬಿಟ್ನೆ. ಇವತ್ತು ನನಗೇನು ಗಾಚಾರ ಐತಿ.
ಸಂಗೀತ ಅಮ್ಮನ್ ಕೊಟ್ಲಾ ಬಟ್ಟಿಗೆ ಹೋಗ್ರಿ ಅಂತ? ದೊಡಪ್ಪ ದೊಡಪ್ಪ ಇದಕ್ಕಮ್ಮ ಬಬ್ಲು ಅಳ್ತಾ ಇರೋದು? ಯಾಕ ಏನಾಯ್ತು? ಜ್ಯೋತಿ ಯಾಕೆ ಬಬ್ಲು ಅಳ್ತಾ ಇರೋದು? ಯಾಕಮ್ಮ ಮನೆ ಅಳ್ತಾ ಇರೋದು ನೀನು? ದೊಡಪ್ಪ ಅಲ್ಲವಳ ಅಜ್ಜಿ ನೀಡು ನೀಡು ಒಚ್ಚಿ ಒಚ್ಚನ್ನೇ ಎತ್ತವಡೆ ಕೈ ಹಬ್ಬ ಆಗುತ್ತು ದೊಡಪ್ಪ ಅಜ್ಜಿ ಅಲ್ಲವಳಲ್ಲ ಅಜ್ಜಿ ಜ್ಯೋತಿಯ ಏಟಿಲ್ ತಿಂತೀಯ ಇವಾಗ ನೀನು ಬಾಯ್ಲೆ? ಓ ಈ ಮುಂಡೆ ಮಗನ ಕೈ ಸಿಕ್ಕಿದ್ರೆ ನನ್ನೇನು ಇರಿಸ್ತಾನ? ಹಾಂ ಇರಿಸ್ತಾನ ನನ್ನ? ಈ ಎಂಥ ಕೆಲಸ ಮಾಡ್ಕೊಂಡೆ? ಅಯ್ಯೋ ರಾಮ, ಇವತ್ತು ಅದು ಯಾರ ಮಕ್ಕ ನೋಡಿದ್ನೋ ಏನೋ. ಏನು ದೊಡಪ್ಪ? ಯಾರು ಬಾಬು ಬಟ್ಟಿಗ್ಲು? ಹಾಂ ಯಾರು ಸಂಗೀತ ಅಮ್ಮನ್ ಕಳ್ಸಿತಾ? ನಡಿ ಮನೆಗೆ ನಡಿ, ಹೇಳ್ತೀನಿ ಸಂಗೀತ ಅಮ್ಮನ್ ಸರಿಯಾಗಿ. ಅಲ್ಲ ಮಕ್ಳ ಕೈಗೆ ಹೋಗಿ ಕಳ್ಸೋದು ಬಟ್ಟಿಗ್ಲನ? ಇಲ್ಲ ದೊಡಪ್ಪ, ರಾಧಮ್ಮ ದೊಡಮ್ಮನವ್ರು ಇವು ಬಟ್ಟಿಗಳು. ದೊಡಮ್ಮನಿಗೆ ಬೆಳಗ್ಗೆಯಿಂದ ತಲೆನೋವು ಕಾಲುಗಳ ನೋವಂತೆ, ಅದಕ್ಕೆ ಬಬ್ಲು ನೀರು ಹೊತ್ಕೊಡ್ತಾ ಇದ್ದ, ನಾನು ಬಟ್ಟೆ ಒಗಿತಾ ಇದ್ನಿ. ಹೇಳೇ ಬಿಟ್ಲಲ್ಲಪ್ಪ ದೇವ್ರೆ. ಹಾಂ ಹೇಳೇ ಬಿಟ್ಲಲ್ಲ, ಇವನೇ ನಾನು ನೀನು ಸುಮ್ಮನೆ ಬಿಡ್ತಾನ? ಯಾರಿಗೆ ಏನು ಜಡ್ಡೆವನ ಬಂದು ಸತ್ತೋಗ್ಲಿ, ನೀವ್ಯಾಕೆ ಬಟ್ಟಿಗ್ಲೋಗಿ ಕೊಡ್ತಾ ಇರೋದು? ಹಾಂ ನೋಡ ಆ ಬಬ್ಲು ಕೈಗ್ಲಿ ಎಷ್ಟು ಕೆಂಪುಗಾಗವೆ. ಏನು ಅಂತ ಕರ್ಮ ನಿಮ್ಕ? ಯಾವುದು ದೊಡ್ಡ ರೋಗ ಬಂದು ಸತ್ತೋದ್ರೆ ನಮ್ಗೇನಾಗಬೇಕು? ಇನ್ನೊಂದು ಸತಿ ನೀವೇನೋ ಹಿಂಗೆ ಅವ್ರಿವ್ರು ಕೆಲ್ಸಕ್ಕೆ ಮಾಡಕ್ಕೆ ಹೋಗಿದ್ರೆ ಅಂದರೆ ಇಬ್ಬರಿಗೂ ಬಿಡ್ತೀನಿ ಸರಿಯಾಗಿ. ನಾನೆಲ್ಲೋ ಸಂಗೀತ ಕಳ್ಸೋಳೇನೋ ಅಂತ ಇವಾಗ ಸಂಗೀತ ಮೇಲೆ ಕೋಪ ಮಾಡ್ಕೊಂಡು ಹೋಗಿ ಬೈಯೋನೆ. ಇಂಥ ಕೆಲಸಗಳ ಮಾಡೋದ? ಕತ್ತಿಗಿಲ್ಕಾಗಷ್ಟು ವಯಸ್ಸುಗಳಾಗಿರ್ತದೆ, ಜ್ಞಾನ ಇರಲ್ಲ. ಚಿಕ್ಕ ಮಕ್ಳಿಗೆ ಕೆಲಸ ಮಾಡಿಸ್ಬೇಕು ಮಾಡಿಸ್ಕೊಡು ಅಂತ ಅವ್ರಿಗೇನು ದೊಡ್ಡ ರೋಗನ? ಅಲ್ಲಿ ಇಲ್ಲಿ ಕೂತ್ಕೊಂಡು ಪುಂಗಾಣಿಗೆ ಹೊಡೆಯೋ ಬದಲು ಕೆಲಸ ಮಾಡ್ಕೊಳಕ್ಕಾಗಲ್ಲ. ಅಲ್ಲ ನಾವೇ ನಮ್ಮ ಮಕ್ಳ ಕೈಲಿ ಕುಡ್ತಿದ್ದು ಗಳ ಸಿಕ್ಸಲ್ಲ, ಕಂಡೋರ್ ಕೆಲಸಗಳು ಮಾಡಿಸ್ಕೊಳೋದು. ಅವ್ರಿಗೇನು ಜಾಡ್ಯವ ಬರಬಾರ್ದು ಬಂದೈತೆ ದೊಡ್ಡ ರೋಗ? ಹಂಗನ ಬಂದು ನಾಶವಾಗಿ ಹೋಗ್ಬಿಟ್ರೆ ಎಷ್ಟೋ ನೆಮ್ಮದಿ. ಅಳ್ಬೇಡ, ಕಲ್ದಿರಿರಮ್ಮ ನೀನು, ಅಳ್ಬಾರ್ದು. ಒಡೆಯಲ್ಲ ಸುಮ್ಮನೆ ಇರಮ್ಮ ಅವ್ರನ್ನ. ನೋಡಮ್ಮ ಜ್ಯೋತಿ ಎಷ್ಟು ಕೈಗೆ ಹೆಂಗಾಗ ಮಗುವ. ಹಾಂ ಏನಮ್ಮ ನಿಮ್ಗೆ ಅಂಥದ್ದು? ಬೇರೆಯವ್ರ ಕೆಲಸ ಮಾಡ್ಕೊಡೋಂಥದ್ದು? ಸಂಗೀತ ಅಮ್ಮನೇನೋ ಕೆಲಸ ಹೇಳ್ತಾಳ ನಿಂಗೆ ಮನೆಗೆ? ಇಲ್ಲ ದೊಡಪ್ಪ, ಸಂಗೀತ ಅಮ್ಮ ನನ್ನ ಕೈಲಿ ಕೆಲಸನೇ ಮಾಡಿಸಲ್ಲ. ಜ್ಯೋತಿ ಏನು ಮಾಡ್ತಾ ಇದ್ರಿ ಇಲ್ಲಿ ಇಬ್ರು? ಬಬ್ಲು ಯಾಕೆ ಹೇಳ್ತಾ ಇರೋದು? ಅಣ್ಣ ಯಾಕೆ ಇಲ್ಲಿದ್ಯಾ? ಯಾಕಮ್ಮ ಬಬ್ಲು? ಜ್ಯೋತಿ ಯಾಕೆ ಮನ್ಕೋಗಿಲ್ಲ ನೀವು? ಇಲ್ಲೇನು ಮಾಡ್ತಾ ಇದ್ದೀರಿ? ಇಲ್ಲಿ ಜನಗಳ್ಗ ಬರಬಾರ್ದು ರೋಗ ಬಂದದಂತೆ, ಅದಕ್ಕೆ ಎಳೆ ಮಕ್ಳ ಕೈಲಿ ನೋಡಿ ಇಷ್ಟು ಬಟ್ಟಿಗೆ ಲೋಪಿಸ್ತಾವ್ರೆ. ಅಲ್ಲ ಎಳೆ ಮಕ್ಳ ಕೈಲಿ ಕೆಲಸ ಮಾಡಿಸೋದು ಏನು ಜ್ಞಾನ ಇಲ್ಲ ಅವ್ರಗ? ಹೌದೇನಮ್ಮ ಜ್ಯೋತಿ? ಹ್ಞೂ ಅಪ್ಪ, ನೀವು ತೋಟದ ಕಡೆ ಹೋದ್ರಲ್ಲ, ಅವಾಗ ದೊಡ್ಡಮ್ಮ ನಂಗೆ ಮೈಗೆ ಹುಷಾರಿಲ್ಲ, ಬಬ್ಲುನು ನೀನು ಬಟ್ಟೆ ಒಗ್ಕೊಳ್ರಿ ಅಂತ ಹೇಳಿದ್ರು. ಅದಕ್ಕೆ ಬಬ್ಲು ನೀರು ತಂದಾಗ್ತಾ ಇದ್ದ, ನಾನು ಬಟ್ಟೆ ಒಗಿತಾ ಇದ್ದೆ. ಏನತ್ಗೆ ಏನಂತ ಇದೇನು ಕೆಲಸ ಮಾಡಿಸ್ತಾ ಇರೋದು ನೀವು? ಹಾಂ ಎಲ್ಲರ ಮನೆಗೂ ಮಕ್ಕಳು ಚೆನ್ನಾಗಿ ಬೆಳೀಲಿ ಅಂತಂದರೆ ಏನು ನಮ್ಮ ಮನೆಗಿಂತ ಜನಗಳು ಬಂದು ಸೇರ್ಕೊಂಬಿಟ್ಟಿದ್ರಲ್ಲ ದರಿದ್ರ? ಏನು ಜ್ಞಾನ ಇಲ್ಲ ನಿಮಗೆ? ಮಕ್ಳ ಕೈಲಿ ಕೆಲಸ ಮಾಡಿಸ್ತಾ ಇದೆಯಲ್ಲ? ಅವ್ರ ಜೊತೆಗೆಲ್ಲ ಏನು ಮಾತಾಡ್ತೀಯಾ? ನಡೆ ನಡಿ ನನಗೆ ನಡಿ. ಇನ್ನೊಂದ್ಸತಿ ಏನೋ ನಮ್ಮ ಮಕ್ಕಳು ಮಾತಾಡ್ಸಿದ್ ನಾವು ನೋಡ್ಬೇಕು. ಐತೆ ಗ್ರಾಚಾರ. ಅಳ್ಬೇಡ ಸುಮ್ಮನೆರಮ್ಮ, ಅಳ್ಬಾರ್ದು ಅಳ್ಬಾರ್ದು. ಕೈಗೆ ಏನಾದರೂ ಹಚ್ಚಿದ್ರೆ ಸರಿ ಓದ್ತೈತೆ, ಅಳ್ಬಾರ್ದು. ಈ ಊರಾಗ ಹಂಗೆ ಜನ, ಬದುಕಿದ್ರೆ ನೋಡಲ್ಲ, ಕೆಟ್ಟರೆ ಕೈ ಹಿಡಿಯಲ್ಲ ಅಂತ ದರಿದ್ರ ಜನಗಳಿರೋದು. ನಡೆಯಮ್ಮ ಜೊತೆ. ಅವನೇನೋ ಚಿಕ್ಕ ಮಗು ಗೊತ್ತಿಲ್ಲ, ನಿಂಗೂ ಗೊತ್ತಾಗಲ್ಲೇನಮ್ಮ? ದೊಡ್ಡಮ್ಮಗೆ ಹುಷಾರಿಲ್ಲ ಅಂತಪ್ಪ. 24 ಗಂಟೆ ಬರೀ ಕಂಡೋರ್ ಬಗ್ಗೆನೇ ಮಾತಾಡೋದು ಜನಗಳ್ಕ. ಹುಷಾರು ತಪ್ತದೆ, ಬರಬಾರ್ದು ರೋಗನೂ ಬರ್ತದೆ. ನಡೀರಿ ನಡೀರಿ ಮನ್ಕೋಗನೆ. ರಜಾ ನಡಿ ಮನ್ಕ.